ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫೋರ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಬಿಸ್ನೆಸ್ ಎಥಿಕ್ಸ್. ಸೊ ಯಾರಾದರೂ BComನಲ್ಲಿ ಅಥವಾ BBAನಲ್ಲಿ BCAನಲ್ಲಿ BSW ಈ ಥರ UG ಕೋರ್ಸ್ಗಳಲ್ಲಿ ಬಿಸ್ನೆಸ್ ಎಥಿಕ್ಸ್ ಯಾರೆಲ್ಲ ಓದ್ತಾ ಇರ್ತೀರೋ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಯಾವಾಗಪ್ಪ ಎಕ್ಸಾಮ್ ನಡೆದಿರೋದು ಅಂತ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024ನಲ್ಲಿ ನಡೆದಿರುವಂತಹ ಎಕ್ಸಾಮಿನೇಷನ್ನು. ಸೊ ಇದಕ್ಕೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಅದೇ ನನಗೆ ತುಂಬ ಜನ ಇಂಪಾರ್ಟೆನ್ಸ್ನ ಕೇಳ್ತಾ ಇದ್ರಿ, ಬಿಸ್ನೆಸ್ ಎಥಿಕ್ಸ್ನ ಇಂಪಾರ್ಟೆಂಟ್ ಕೊಡಿ ಅಂತ. ಸೊ ಈ ಪೇಪರು ತುಂಬ ಇಂಪಾರ್ಟೆಂಟು, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಬಿಸ್ನೆಸ್ ಎಥಿಕ್ಸ್ ಅಂತ ಏನಿದೆ ನಿಮಗೆ ಫಾರ್ಮೇಟ್ ಗೊತ್ತಿರುತ್ತೆ, ಅಂದರೆ ಪ್ಯಾಟ್ರನ್. ಸೊ ಮೊದಲನೇಗೆ MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸು, ನಂತರ 4 ಮಾರ್ಕ್ಸು, ಆಮೇಲೆ 12 ಮಾರ್ಕ್ಸು. ಸೊ ಇಲ್ಲಿ MCQ ಕ್ವಶನ್ಸ್ ಏನಿದೆಯಲ್ವ ಅದನ್ನ ತಿಳಿಸ್ಕೊಡ್ತಾ ನಿಮಗೆ ಆನ್ಸರ್ ಇಲ್ಲೇ ಹೇಳ್ಕೊತಾ ಹೋಗ್ತೀನಿ. ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ MCQ ಕ್ವಶನ್ಸ್ ಅಂತ ನೋಡೋದಾದರೆ ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಹೂ ಆರ್ ಆರ್ಗನೈಸೇಷನಲ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಸಾಂಸ್ಥಿಕ ಪಾಲುದಾರರು ಎಂದರೆ ಯಾರು? ಅಂದರೆ ಫಸ್ಟ್ ಆಪ್ಷನ್ ಗೌರ್ನಮೆಂಟ್, ಸೆಕೆಂಡ್ ಆಪ್ಷನ್ ಎಂಪ್ಲಾಯಿ, ಥರ್ಡ್ ಆಪ್ಷನ್ ಕಸ್ಟಮರ್, ಫೋರ್ತ್ ಆಪ್ಷನ್ ಆಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಲ್ ಆಫ್ ದಿ ಎಬೋ. ಸ್ಟೇಕ್ ಹೋಲ್ಡರು, ಅವರು ಸ್ಟಾಕ್ ಹೋಲ್ಡರ್ ಅಂತ ಹೇಳ್ತಾರೆ, ಸ್ಟೇಕ್ ಹೋಲ್ಡರು. ಸೊ ಗೌರ್ಮೆಂಟು ಆಗಿರ್ತಾರೆ, ಎಂಪ್ಲಾಯಿ ಆಗಿರ್ತಾರೆ, ಕಸ್ಟಮರ್ ಆಗಿರ್ತಾರೆ. ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಬಿಸ್ನೆಸ್ ಎಥಿಕ್ಸ್ ಈಸ್ ಎ ಫಾರ್ಮ್ ಆಫ್, ಅಂದರೆ ವ್ಯಾಪಾರ ನೀತಿಶಾಸ್ತ್ರವು ಒಂದು ರೂಪವಾಗಿದೆ. ಸೊ ಆಪ್ಷನ್ ಹೇಳಿದೆ ನೋಡಿ, ಕಾರ್ಪೊರೇಟ್ ಸ್ಟ್ರಾಟಜಿ, ಫಿನಾನ್ಷಿಯಲ್ ಪ್ಲಾನಿಂಗು, ಅಪ್ಲೈಡ್ ಎಥಿಕ್ಸು, ನನ್ ಆಫ್ ದಿ ಎಬೋ. ಸೊ ಆನ್ಸರ್ ನೋಡೋದಾದರೆ ಇದಕ್ಕೆ ಥರ್ಡ್ ಆಪ್ಷನ್ ಅಪ್ಲೈಡ್ ಎಥಿಕ್ಸ್, ಅನ್ವಯಿತ ನೀತಿಶಾಸ್ತ್ರ ಅಂತ ಹೇಳ್ತೀವಿ. ಆನ್ಸರ್ ಬಂದ್ಬಿಟ್ಟು ಥರ್ಡ್ ಆಪ್ಷನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕಲ್ಚರಲ್ ನೀಡಲ್ ಟು ಬಿ ಕೆಪ್ಟ್ ಅಲೈವ್ ಬೈ ಡ್ಯಾಶ್, ಅಂದರೆ ಸಂಸ್ಕೃತಿಯನ್ನು ಯಾರಿಂದ ಜೀವಂತವಾಗಿರಿಸಬಹುದು? ಸೊ ಆಪ್ಷನ್ ನೋಡಿ, ವರ್ಕರ್ಸು, ಸೇಲ್ಸ್ ಮ್ಯಾನು, ಟಾಪ್ ಮ್ಯಾನೇಜರ್ಸು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ಸು. ಸೊ ಏನಪ್ಪ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಟಾಪ್ ಮ್ಯಾನೇಜರ್ಸ್, ಇವರಿಂದ ತಮ್ಮ ಸಂಸ್ಕೃತಿನ ಉಳಿಸ್ಬೋದು. ಯಾಕೆ ಟಾಪ್ ಮ್ಯಾನೇಜರ್ಸ್ ಆಗಿರೋದ್ರಿಂದ ಎಲ್ಲರಿಗೂ ಸಹ ಇವ್ರು ಕನ್ವೆ ಮಾಡ್ತಾರೆ. ಓಕೆ, ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಗ್ಲೋಬಲೈಸೇಷನ್, ಅಂದರೆ ಜಾಗತೀಕರಣದ ಪ್ರಯೋಜನಗಳೇನು? ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಯೂಸ್ ಆಫ್ ಇನೋವೇಷನ್ಸ್ ಆ್ಯಂಡ್ ಆಫ್ ಟೆಕ್ನಾಲಜಿ, ಲೋ ಪ್ರೊಡಕ್ಷನ್ ಕಾಸ್ಟು, ನೆಕ್ಸ್ಟು ಗೆಟ್ ಅಕ್ಸೆಸ್ ಆಫ್ ವೇರಿಯಸ್ ನ್ಯೂ ಕಲ್ಚರು. ಸೊ ನೆಕ್ಸ್ಟು ಆಲ್ ಆಫ್ ದಿ ಅಬೋ. ಸೊ ಡಿ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಲ್ ಆಫ್ ದಿ ಅಬೋ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿಸ್ ಡಸ್ ನಾಟ್ ಫಾಲ್ ಅಂಡರ್ ಎಥಿಕಲ್ ಕೋಡ್, ಅಂದರೆ ಇವುಗಳಲ್ಲಿ ಯಾವುದು ನೈತಿಕ ಸಂಹಿತೆಯ ಅಡಿಯಲ್ಲಿ ಬರುವುದಿಲ್ಲ? ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಲೀಗಲಿಟಿ, ರೆಸ್ಪೆಕ್ಟ್ ಆಫ್ ಕೊಲೀಗ್ಸ್, ಲೈಫ್ ಸ್ಟೈಲು, ಕಾಂಪಿಟೆನ್ಸು. ಸೊ ನಿಮ್ಗೆ ಗೊತ್ತಿರ್ಬೋದು. ಸೊ ಎಥಿಕಲ್ ಕೋಡು ಯಾವುದು ಅಲ್ಲ ಅಂತ ನೋಡೋದಾದರೆ ಸೊ ಅದಕ್ಕೆ ಆಪ್ಷನ್ ಬಂದುಬಿಟ್ಟು ಮೂರನೇದು, ಓಕೆನಾ, ಲೈಫ್ ಸ್ಟೈಲು. ಸೊ ಎಥಿಕಲ್ ಕೋಡಿಗೆ ಅದು ಸರಿ ಹೊಂದಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, MCQನ ಲಾಸ್ಟ್ ಕ್ವಶನ್, ವಿಚ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಇನ್ವಾಲ್ವ್ಡ್ ಅಟ್ರಾಕ್ಟಿಂಗ್ ಆ್ಯಂಡ್ ಸೆಲೆಕ್ಟಿಂಗ್ ದ ಸೆಲ್ಫ್ ಕ್ಯಾಂಡಿಡೇಟು. ಸೊ ಅಂದರೆ ಯಾವ ಮಾನವ ಸಂಪನ್ಮೂಲ ನಿರ್ವಹಣಾ ಪ್ರಕ್ರಿಯೆಯ ಉತ್ತಮ ಅಭ್ಯರ್ಥಿಯನ್ನು ಆಕರ್ಷಿಸುವುದು ಮತ್ತು ಆಯ್ಕೆ ಮಾಡುವುದು? ಸೊ ರಿಕ್ವೈರ್ಮೆಂಟ್ ಆಫ್ ಸೆಲೆಕ್ಷನ್ಸು, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟು, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟು, ಕಾಂಪೆನ್ಸೇಷನ್ಸ್ ಆ್ಯಂಡ್ ಬೆನಿಫಿಟ್ಸು. ಸೊ ನಿಮ್ಗೆ ಗೊತ್ತಿರ್ಬೋದು, ರಿಕ್ವೈರ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ಸ್ನ ಮಾಡ್ಕೊಳ್ಳೋದ್ರಿಂದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಅಟ್ರಾಕ್ಟ್ ಆಗುತ್ತೆ, ಆ್ಯಂಡ್ ಸೆಲೆಕ್ಟಿಂಗ್ ಸೆಲ್ಫ್ ಕ್ಯಾಂಡಿಡೇಟು ಸಹ ಆರಾಮಾಗಿರ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟು ನಿಮ್ಮ MCQ ಕ್ವಶನ್ಸ್ ಆಯಿತು. ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಬರ್ತವೆ ಅಂತ ಹೇಳ್ತೀನಿ. ಸೊ ಇದ್ರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು, ಬಟ್ 5 ಕ್ವಶನ್ಸು ಸಹ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ ಎಥಿಕ್ಸ್, ಅಂದರೆ ನೀತಿಶಾಸ್ತ್ರ ಅರ್ಥವನ್ನು ನೀಡಿ. ಎಥಿಕ್ಸ್ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು, ವಾಟ್ ಈಸ್ ದ ಮೀನಿಂಗ್ ಆಫ್ ಮೀಟಿಂಗ್ ಬೈ ವ್ಯಾಲ್ಯೂ, ಅಂದರೆ ವ್ಯಾಲ್ಯೂ ಅದ್ರ ಮೀನಿಂಗ್ನ ಬರೀಬೇಕಾಗುತ್ತೆ, ಮೌಲ್ಯದ ಅರ್ಥವೆಂದರೇನು. ನೆಕ್ಸ್ಟು, ವಾಟ್ ಈಸ್ ಸೆಲೆಕ್ಷನ್, ಆಯ್ಕೆ ಎಂದರೇನು, ಸೆಲೆಕ್ಷನ್ ಮೀನಿಂಗ್ನ ಬರೀಬೇಕು. ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ಸೈಬರ್ ಲಾ, ನೆಕ್ಸ್ಟು ಸೈಬರ್ ಕಾನೂನಿನ ಅರ್ಥವೇನು, ಸೈಬರ್ ಲಾನ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಸೋಷಿಯಲ್ ಕಲ್ಚರ್, ಅಂದರೆ ಸಾಮಾಜಿಕ ಸಂಸ್ಕೃತಿಯ ಅರ್ಥವೇನು, ಸೋಷಿಯಲ್ ಕಲ್ಚರ್ ಮೀನಿಂಗ್ನ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 4 ಮಾರ್ಕ್ಸಿಗೆ,
ಸೊ 5 ಕ್ವಶನ್ಸ್ ಇದ್ದಾವೆ, 5 ಕ್ವಶನ್ಸ್ ಸಹ ನೋಡ್ಕೊಳ್ಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್, ಅಂದರೆ ವ್ಯಾಪಾರ ನೀತಿಶಾಸ್ತ್ರದ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿ. ಅಂದರೆ ಬಿಸ್ನೆಸ್ ಎಥಿಕ್ಸ್ ಅಂದರೆ ಯಾವ ಥರ ಬರೀತೀರಾ, ಬಿಸ್ನೆಸ್ ಎಥಿಕ್ಸ್ನ ಮೀನಿಂಗ್ನ ಬರೀತೀರಾ, ಇಂಪಾರ್ಟೆನ್ಸ್ ಪಾಯಿಂಟ್ಸ್ನ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟು ರೈಟ್ ಎನ್ ಶಾರ್ಟ್ ನೋಟ್ ಆಫ್ ಪ್ರೊಫೆಷನಲಿಸಮ್, ಅಂದರೆ ವೃತ್ತಿಪರತೆಯ ಬಗ್ಗೆ ಸಣ್ಣ ಟಿಪ್ಪಣಿ ಬರೆಯಿರಿ, ನೋಟ್ನ ಬರೀಬೇಕಾಗುತ್ತೆ. ನೆಕ್ಸ್ಟು ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಫೈನಾನ್ಸ್, ಅಂದರೆ ಹಣಕಾಸಿನಲ್ಲಿ ನೈತಿಕತೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಫೈನಾನ್ಸ್, ಹಣಕಾಸಿನ ನೈತಿಕತೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಓಕೆ, ಅಂದರೆ ಫೈನಾನ್ಸ್ ಎಥಿಕ್ಸ್ ಇನ್ ಫೈನಾನ್ಸ್ ಇಂಪಾರ್ಟೆನ್ಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ತರಬೇತಿ ಮತ್ತು ಅಭಿವೃದ್ಧಿಯ ಗುಣಗಳನ್ನು ವಿವರಿಸಿ. ಅಂದರೆ ಟ್ರೈನಿಂಗ್ ಡೆವಲಪ್ಮೆಂಟ್ ಇದು, ಅದು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಓಕೆನಾ, ಅಂದರೆ ಭೌತಿಕ ಆಸ್ತಿ ಹಕ್ಕುಗಳ ಪ್ರಯೋಜನಗಳನ್ನು ಉಲ್ಲೇಖಿಸಿ. ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಅಡ್ವಾಂಟೇಜಸ್ಗಳನ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಓಕೆ, ಈ ಥರ ಮಾಡ್ಕೊಳ್ಳಿ. ಇನ್ನು 12 ಮಾರ್ಕ್ಸ್ ಯಾವ ಥರ ಕ್ವಶನ್ಸ್ನ ಕೇಳಿದ್ದಾರೆ ಅಂತ ನೋಡೋದಾದರೆ, ಸೊ ಇಷ್ಟು ಕ್ವಶನ್ಸು ಸಹ 12 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದರಲ್ಲಿ 12 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಥಿಕ್ಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್. ಅಂದರೆ ಎಥಿಕ್ಸು ಮತ್ತು ಬಿಸ್ನೆಸ್ ಎಥಿಕ್ಸ್ನ ರಿಲೇಷನ್ಶಿಪ್ನ ನೀವಿಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಅದರದ್ದು ಡಿಫ್ರೆನ್ಸ್ ಬರೆದ್ರೂ ಸಾಕಾಗುತ್ತೆ, ಹೌದಾ. ನೀತಿಶಾಸ್ತ್ರ ಮತ್ತು ವ್ಯವಹಾರ ನೀತಿಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ, ಡಿಫ್ರೆನ್ಸ್ ಬರೆದ್ರೂ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಎಥಿಕಲ್ ಡಿಲಿಮೆ ಇನ್ ಎಜುಕೇಷನ್ ಆ್ಯಂಡ್ ಕಾರ್ಪೊರೇಟ್ ಸೆಕ್ಟರ್, ಅಂದರೆ ಶಿಕ್ಷಣ ಮತ್ತು ಕಾರ್ಪೊರೇಟ್ ವಲಯದಲ್ಲಿನ ನೈತಿಕ ಸಂದಿಗ್ಧತೆಯನ್ನು ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ವೇರಿಯಸ್ ಅನ್ಎಥಿಕಲ್ ಇಶ್ಯೂಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನದಲ್ಲಿನ ವಿವಿಧ ಅನೈತಿಕ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಓಕೆನಾ, ಅಂದರೆ ನಾನು ಎಲ್ಲ ಕ್ವಶನ್ಸ್ಗೂ ಸಹ ಹೇಳೋಕ್ಕಾಗೋದಿಲ್ಲ. ಏನಪ್ಪ ಅಂತ ಅಂದರೆ, ನೀವು ಒಂದು ಟಾಪಿಕ್ ಬರ್ತಿದೆ ಅಂದರೆ ಅದು ಮೀನಿಂಗ್ನ ಬರೆದು ಅಥವಾ ಅದು ಮೀನಿಂಗ್ನ ಬರೆದು ಪಾಯಿಂಟ್ಸ್ನ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಸ್ಕಸ್ ದ ನೀಡ್ಸ್ ಆಫ್ ಹ್ಯೂಮನ್ ಇನ್ಫಾರ್ಮೇಷನ್ ಸಿಸ್ಟಮ್. ಹ್ಯೂಮನ್ ಇನ್ಫಾರ್ಮೇಷನ್ ಸಿಸ್ಟಮ್ನ ನೀಡ್ಸ್ನ ನೀಟಾಗಿ ಡಿಸ್ಕಸ್ ಮಾಡಿ ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಮಾನವ ಸಂಪನ್ಮೂಲ ಮಾಹಿತಿ ವ್ಯವಸ್ಥೆಯ ಅಗತ್ಯತೆಗಳನ್ನು ಚರ್ಚಿಸಿ ಅಂತ ಹೇಳಿದ್ದಾನೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ವೇರಿಯಸ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್, ಅಂದರೆ ವಿವಿಧ ರೀತಿಯ ಸೈಬರ್ ಅಪರಾಧಗಳನ್ನು ಚರ್ಚಿಸಿ. ಸೈಬರ್ ಕ್ರೈಮ್ನ ಮೀನಿಂಗ್ನ ಬರೆದು ಅನಂತರ ಅದನ್ನ ಟೈಪ್ಸ್ನ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡಿ, ನಿಮಗೆ ತುಂಬಾ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಹೀಗಿತ್ತು ನಿಮ್ಮ ಬಿಸ್ನೆಸ್ ಎಥಿಕ್ಸ್ ಅಂತ ಏನು ಸಬ್ಜೆಕ್ಟ್ ಇದೆಯಲ್ವಾ, ಈ ಪೇಪರ್ಗೆ ಸಂಬಂಧಪಟ್ಟಂಗೆ ಈ ರೀತಿ ಇತ್ತು. ಇನ್ನು ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ ಪೇಪರ್ಸ್ ಇದ್ದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಬಾಯ್.